ಹಲೋ ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಆದ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರ್ತದೆ ಆಯಿತಾ. ಕಡಾಯಿಗೆ 2 ಸ್ಪೂನ್ ತುಪ್ಪ ಹಾಕೊಂಡು 1 ಕಪ್ ಅಷ್ಟು ತುರಿದ ಕ್ಯಾರೆಟನ್ನು ಹಾಕೊಂಡು ಚಂದ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಕಪ್ ಅಷ್ಟು ತೆಂಗಿನ ತುರಿ ಹಾಕೊಂಡು ಮತ್ತೆ ಚಂದ ಫ್ರೈ ಮಾಡ್ಕೊಳ್ಳೋದು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಇದಕ್ಕೆ 1 ಕಪ್ ಅಷ್ಟು ಬೆಲ್ಲ ಹಾಕೊಂಡು ಮತ್ತೆ ಚಂದ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲ್ ಆಗಿ ನಾನು ಈ ರೆಸಿಪಿ ಇಷ್ಟವರೆಗೆ ಮಾಡಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಬಟ್ ಟ್ರಸ್ಟ್ ಮಿ, ದಿಸ್ ವಾಸ್ ಸೋ ಯಮ್ಮಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಫ್ರೈ ಆದ ಮೇಲೆ ಇದಕ್ಕೆ 1.5 ಕಪ್ ಅಷ್ಟು ನೀರು ಹಾಕಿಕೊಳ್ಳೋದು. ಮತ್ತೆ ಚಂದ ಮಿಕ್ಸ್ ಮಾಡಿಕೊಳ್ಳಿ. ಈ ನೀರು ಉಂಟಲ್ಲ, ಒಳ್ಳೆ ಕುದಿ ಬರಬೇಕು. ನೀರು ಕುದಿ ಬರ್ತಾ ಇರಬೇಕಾದ್ರೆ 1 ಕಪ್ ಅಷ್ಟು ರಾಗಿ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಕನ್ಸಿಸ್ಟೆನ್ಸಿ ಹೇಳೋದಾದರೆ ಎಲ್ಲ ಐಟಮ್ಸನ್ನು ನೀವು 1 ಕಪ್ ಹಾಕಿಕೊಳ್ಬೇಕು. ನೀರು ಮಾತ್ರ 1.5 ಕಪ್ ಅಷ್ಟು ಹಾಕಿದರೆ ಸಾಕಾಗ್ತದೆ. ಸೊ ಈ ಎಲ್ಲ ಮಿಕ್ಸ್ಚರನ್ನು ಚಂದ ಈ ಥರ ಮಿಕ್ಸ್ ಮಾಡ್ತಾ ಹೋಗಿ. ಇದು ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರ್ತದೆ. ಇದನ್ನೊಂದು 10 ನಿಮಿಷ ಆರ್ಲಿಕ್ಕೆ ಬಿಡುವ ಹೀಗೆ, ಯಾಕಂದರೆ ಇದನ್ನು ತಟ್ಟಿಕೊಂಡು ಬೇಯಿಸಿಕೊಳ್ಬೇಕಾಗ್ತದೆ. ಸೊ ಬಿಸಿ ಇರುವಾಗ ತಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಕಂಪ್ಲೀಟಾಗಿ ಇದು ಬಿಸಿ ಹೋದ ಮೇಲೆ ಉಂಟಲ್ಲ, ಬಾಳೆ ಎಲೆಯನ್ನು ಚಂದ ವಾಶ್ ಮಾಡಿಕೊಂಡು ಬೆಂಕಿಯಲ್ಲಿ ಬಾಡಿಸಿಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿಕೊಂಡು ಆಗಲೇ ರೆಡಿಯಾದ ಮಿಕ್ಸ್ಚರನ್ನು ಎಲೆ ಮೇಲೆ ಇಟ್ಟುಕೊಂಡು ತಟ್ತಾ ಹೋದರೆ ಆಯಿತು. ಸೊ ನಿಮಗೆ ಗೊತ್ತಿರುವ ಹಾಗೆ ರಾಗಿ ಮತ್ತು ಕ್ಯಾರೆಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಬ್ರೇಕ್ಫಾಸ್ಟಿಗೆ ಇದನ್ನು ತಿಂದರೆ ಫುಲ್ ಡೇ ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರ. ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಸೊ ಫೈನಲಿ ಈ ಥರ ಎಲ್ಲ ಎಲೆಯನ್ನು ನಾನು ಮಡಿಸಿಟ್ಟುಕೊಂಡು ರೆಡಿ ಮಾಡಿ ಇಟ್ಟಿದ್ದೇನೆ ಆಯಿತಾ. ಇದನ್ನು ಇನ್ನು ನೆಕ್ಸ್ಟ್ ಬೇಯಿಸಿಕೊಳ್ಬೇಕು. ಒಂದು 30 ಮಿನಿಟ್ಸ್ ಬೇಯಿಸಿದರೆ ಸಾಕಾಗ್ತದೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಹೇಳಿದರೆ ತುಪ್ಪ. ಬೆಲ್ಲ ಹಾಕಿರೋದ್ರಿಂದ ಇದು ಆಲ್ರೆಡಿ ಸ್ವೀಟ್ ಇರ್ತದೆ. ಸೊ ತುಪ್ಪದ ಜೊತೆ ನೀವು ತಿಂದರೆ ಉಂಟಲ್ಲ, ಇನ್ನೂ ಸಖತ್ತಾಗಿರ್ತದೆ. ಸೊ ಆಫ್ಟರ್ 30 ಮಿನಿಟ್ಸ್ ಇದು ಪರ್ಫೆಕ್ಟಾಗಿ ಬೆಂದಿದೆ. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿತ್ತು. ಸೊ ತುಂಬ ಸಿಂಪಲ್ ರೆಸಿಪಿ. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ.